ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಲಾಗಿದೆ. ರೈತರನ್ನ ಕೃಷಿ ಉದ್ಯಮಿಯಾಗಿ ಸಬಲೀಕರಣ ಮಾಡುವ ಉದ್ದೇಶದಿಂದ ಉತ್ಪನ್ನೋತ್ತರ ಕೃಷಿ ರೈತರ ಸಬಲೀಕರಣ ಪರಿಕಲ್ಪನೆಯಲ್ಲಿ ಈ ಮೇಳ ನಡೆಯಲಿದೆ. ಫೆಬ್ರವರಿ 6, 7 ಮತ್ತು 8ಕ್ಕೆ ನಡೆಯಲಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಅತಿ ಹೆಚ್ಚು ರಾಜ್ಯದ ಮಂತ್ರಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ, 25 ರಾಜ್ಯಗಳ ಜನಪ್ರತಿನಿಧಿಗಳು ಮೇಳಕ್ಕೆ ಬರ್ತಾರೆ ಅಂತ ಮಾಹಿತಿ ನೀಡಿದರು. ಸೊ ಇದರಲ್ಲಿ ಏನಂದರೆ ರೈತರೇ ಉದ್ಯಮಿ ಆಗಲಿಕ್ಕೆ ಅವಕಾಶ ಇದೆ. ರೈತರೇ ಈ ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಅಡಿಷನ್ನು ಮತ್ತು ಬ್ರ್ಯಾಂಡಿಂಗ್, ಈ ಪ್ರೊಸೆಸಿಂಗು, ವ್ಯಾಲ್ಯೂ ಅಡಿಷನ್ನು ಮತ್ತು ಬ್ರ್ಯಾಂಡಿಂಗ್, ಈ ಮೂರನ್ನ ಯಾವ ರೈತರು ಮಾಡ್ಕೊಂಡು ಮಾರ್ಕೆಟಿಗೆ ಹೋಗ್ತಾರೋ ಅವರು 1 ರಿಂದ 4 ಪಟ್ಟು ಲಾಭವನ್ನು ಅವ್ರು ಬೆಳೀತಕ್ಕಂಥ ಆಹಾರದಲ್ಲಿ ಪಡಿಬೋದು. ಅದಕ್ಕೋಸ್ಕರ ರೈತರಿಗೆ ಈ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಈ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ತಿಳಿಸಬೇಕು ಅನ್ನೋದು ನಮ್ಮ ಸರ್ಕಾರದ, ನಮ್ಮ ಇಲಾಖೆಯ ನನ್ನ ಉದ್ದೇಶ. ಇದರಿಂದ ಇವತ್ತು ಈ ಒಂದು ಕೃಷಿಕರನ್ನ ಉದ್ಯಮಿಯಾಗಿ ಮಾಡ್ತಕ್ಕಂಥದ್ದು, ಕೃಷಿಕರನ್ನ ಈ ರೀತಿ ಎಲ್ಲ ವ್ಯಾಲ್ಯೂ ಅಡಿಷನ್ನ ಬ್ರ್ಯಾಂಡಿಂಗ್ ಮಾಡಿ ಅವರೇ ಮಾರ್ಕೆಟಿಗೆ ಕೊಡ್ತಕ್ಕಂಥದ್ದು, ಇದನ್ನು ನಾವು ಭಾಳ ಹೆಚ್ಚು ಒತ್ತು ಕೊಟ್ಟು ಈ ಒಂದು ವಾಣಿಜ್ಯ ಮೇಳವನ್ನು ಆಯೋಜಿಸಿದ್ದೀವಿ.